ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಪ್ರಥಮ PUC ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಾಗೆ 2026-27ನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇರುವಂತಹ ಮಕ್ಕಳೇ ನೀವೇನಿದ್ದೀರಿ, ಅಧ್ಯಾಯ 2 ಮಾನವ ವಿಕಸನದ ಕತೆ. ಈ ಒಂದು ಅಧ್ಯಾಯದಲ್ಲಿ ಈ ವರ್ಷದ ಕ್ವಶನ್ ಬ್ಯಾಂಕ್ ಪ್ರಕಾರ, ಬೋರ್ಡ್ ಅವರೇ ರಿಲೀಸ್ ಮಾಡಿರುವ ಕ್ವಶನ್ ಬ್ಯಾಂಕ್ ಪ್ರಕಾರ ಎಷ್ಟು ಪ್ರಶ್ನೆಗಳಿಗೆ ತಯಾರಾಗಬೇಕು, ಮಾನವ ವಿಕಸನದ ಕತೆ ಈ ಪಾಠದಲ್ಲಿ ಬರುವಂತಹ ಬಹುಮುಖ್ಯ ಪ್ರಶ್ನೆಗಳು, ಉತ್ತರಗಳು ಯಾವುದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಇವಾಗ ಆಲ್ರೆಡಿ ಅಧ್ಯಾಯ 1 ಪೀಠಿಕೆ ಏನಿದೆ ಆ ಅಧ್ಯಾಯಕ್ಕೆ ಸಂಬಂಧಪಟ್ಟ ಎಲ್ಲ ಬಹುಮುಖ್ಯ ಮಾಹಿತಿಗಳನ್ನು ಶೇರ್ ಮಾಡಿದ್ದೀನಿ, ಉತ್ತರ ಸಹಿತ ಹೇಳಿದ್ದೀನಿ. ಹಾಗೂ ಆ ಅಧ್ಯಾಯದಲ್ಲಿ 5 ಅಂಕದ ಪ್ರಶ್ನೆ ಯಾವುದು ಬರುತ್ತೆ ಅನ್ನೋದನ್ನು ಹೇಳಿದ್ದೀನಿ. 10 ಅಂಕದ ಪ್ರಶ್ನೆ ಆ ಒಂದು ಅಧ್ಯಾಯದಲ್ಲಿ ಬರೋದಿಲ್ಲ. ನೆಕ್ಸ್ಟು ಮಾನವ ವಿಕಸನದ ಕತೆ ಈ ಅಧ್ಯಾಯಕ್ಕೆ ಬಂದರೆ 10 ಅಂಕದ ಒಂದು ಪ್ರಶ್ನೆಯನ್ನು ನೋಡಿಕೊಂಡ್ರೆ ಸಾಕು. ಅದು ಯಾವುದು, ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾರ್ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಎಜುಕೇಷನ್ ರಿಲೇಟೆಡ್ ಏನೇ ವೀಡಿಯೋಸ್ ಬಂದರೂ ಕೂಡ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ, ಓಕೆನಾ? ಬಹು ಆಯ್ಕೆ ಪ್ರಶ್ನೆಗಳು. ಹೋಮೋ ಪದದ ಅರ್ಥ ಏನು ಅಂತ ಕೇಳ್ತಾರೆ, ನೀವು ಅದಕ್ಕೆ ಉತ್ತರ ಮಾನವ ಅಂತ ಬರಿಬೇಕು. ಭೂಮಿಯ ಉಗಮ ಆಗಿದ್ದು ಯಾವಾಗ ಅಂತ ಕೇಳಿದರೆ 4.5 ಬಿಲಿಯನ್ ವರ್ಷಗಳ ಪೂರ್ವದಲ್ಲಿ ಅನ್ನೋದನ್ನು ಬರಿಬೇಕು. ಶಿಲೆಗಳಿಂದ ಆಯುಧಗಳನ್ನು ತಯಾರಿಸಿದ ಪ್ರಥಮ ಮಾನವ ಪ್ರಜಾತಿ ಯಾವುದು ಅಂತ ಹೇಳಿದರೆ ಹೋಮೋ ಹೆಬಿಲಿಸ್, ಓಕೆನಾ? ನೆಕ್ಸ್ಟು ಈ ಅಧ್ಯಾಯದಲ್ಲಿ ಕೇಳುವಂತಹ ಬಿಟ್ಟ ಸ್ಥಳ ಪ್ರಶ್ನೆಗಳು ಈ ರೀತಿಯಾಗಿದೆ. ಜೀವಿಗಳು ವಿಕಸನಗೊಂಡ ಗ್ರಹ ಯಾವುದು ಅಂತ ಹೇಳಿದ್ರೆ ಭೂಮಿ. ಗುಹೆಗಳನ್ನು ಆಶ್ರಯಿಸಿದ ಮೊದಲ ಮಾನವ ನಿಯಾಂಡರ್. ನೆಕ್ಸ್ಟು ಈ ಒಂದು ಅಧ್ಯಾಯದಲ್ಲಿ ಯಾವುದಾದ್ರೂ ಹೊಂದಿಸಿ ಬರೆಯಿರಿ ಪ್ರಶ್ನೆಯನ್ನು ಕೇಳೋದಿದ್ರೆ ಚಾರ್ಲ್ಸ್ ರಾಬರ್ಟ್ ಡಾರ್ವಿನ್ ಕೇಳಬಹುದು. ಇವರು ರಚನೆ ಮಾಡಿರುವಂತಹ ಕೃತಿ ದಿ ಒರಿಜಿನ್ ಆಫ್ ಸ್ಪೀಶೀಸ್, ಓಕೆನಾ? ಹಾಗೂ ಈ ಅಧ್ಯಾಯದಲ್ಲಿ ಕೇಳುವ 1 ಅಂಕದ 5 ಪ್ರಶ್ನೆಗಳು ಇದೆ. ಈ 5 ಪ್ರಶ್ನೆಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಹ್ಯೂಮನ್ ಪದವು ಯಾವ ಭಾಷೆಯಿಂದ ಬಂದಿದೆ? ಲ್ಯಾಟಿನ್. ಹೋಮೋ ಪದದ ಅರ್ಥವೇನು? ಮಾನವ. ಸಸ್ತನಿಗಳು ಯಾವಾಗ ವಿಕಸನಗೊಂಡವು ಅಂತ ಹೇಳಿದರೆ 36 ಮಿಲಿಯನ್ ವರ್ಷಗಳ ಹಿಂದೆ ಅಂತ ಬರೀರಿ. ಹೋಮೋ ಕುಲ ಯಾವಾಗ ಅಸ್ತಿತ್ವಕ್ಕೆ ಬಂದಿತು ಅಂತ ಹೇಳಿದರೆ 5.6 ಮಿಲಿಯನ್ ವರ್ಷ ಹಿಂದೆ ಅನ್ನೋದನ್ನು ಬರಿಬೇಕು. ಚತುಷ್ಪಾದಿಗಳು ಯಾರು ಅಂತ ಹೇಳಿದರೆ 4 ಕಾಲುಗಳ ಸಹಾಯದಿಂದ ಚಲಿಸುವ ಪ್ರಾಣಿಗಳು. ದ್ವಿಪಾದ ಚಲನೆ ಎಂದರೇನು ಅಂತ ಕೇಳಿದರೆ 2 ಕಾಲುಗಳ ಮೇಲೆ ನೆಟ್ಟಗೆ ನಿಂತು ನಡೆಯುವ ಚಲನೆಯನ್ನು ನಾವು ದ್ವಿಪಾದ ಚಲನೆ ಅಂತ ಕರಿತೀವಿ. ನೆಕ್ಸ್ಟು 2 ಅಂಕದ ಪ್ರಶ್ನೆಗಳು. ಈ ಅಧ್ಯಾಯದಲ್ಲಿ ಟೋಟಲ್ ಆಗಿ 6 ಪ್ರಶ್ನೆಗಳಿದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಮೊದಲನೇ ಪ್ರಶ್ನೆ, ಭೂಮಿಯ ಉಗಮ ಮತ್ತು ವಿಕಸನದ ಯಾವುದಾದರೂ 2 ಸಿದ್ಧಾಂತಗಳನ್ನು ತಿಳಿಸಿ ಅಂತ ಕೇಳಿದರೆ ಸ್ಥಿರ ಭೂಮಿ ಸಿದ್ಧಾಂತ, ಮಿಡಿತ ಸಿದ್ಧಾಂತ, ಮಹಾಸ್ಫೋಟ ಸಿದ್ಧಾಂತ ಅನ್ನೋದನ್ನು ಬರಿಬೇಕು. ಅದೇ ರೀತಿ 2ನೇ ಪ್ರಶ್ನೆ, ಜೀವದ ಉದಯಕ್ಕೆ ಕಾರಣವಾದ 2 ರಾಸಾಯನಿಕಗಳು ಯಾವುದು ಅಂತ ಕೇಳಿದರೆ ನೀವು ರಾಸಾಯನಿಕಗಳನ್ನು ಜಲಜನಕ ಮತ್ತು ಇಂಗಾಲ ಅನ್ನೋದನ್ನು ಬರಿಬೇಕು. ಜಲಜನಕ, ಇಂಗಾಲ ಅನ್ನೋದನ್ನು ಬರಿಬೇಕು. ಚಾರ್ಲ್ಸ್ ಡಾರ್ವಿನ್ ಪ್ರಸ್ತಾಪಿಸಿದ 2 ಸಿದ್ಧಾಂತಗಳು ಯಾವುವು ಅಂತ ಕೇಳಿದರೆ 2 ಸಿದ್ಧಾಂತಗಳನ್ನು ಬರಿಬೇಕು. ನೈಸರ್ಗಿಕ ಆಯ್ಕೆ ಸಿದ್ಧಾಂತ, ಸಬಲರು ಬದುಕಿ ಉಳಿಯುವ ಸಿದ್ಧಾಂತ ಅನ್ನೋದನ್ನು ಬರೀರಿ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಮೇಲು ಕುಟುಂಬ ಹೊಮಿನಾಯ್ಡೆಯ 2 ವಿಭಾಗಗಳು ಯಾವುವು ಅಂತ ಕೇಳ್ತಾರೆ. ಹೊಮಿನಿಡೆ, ಹೈಲೋ ಬ್ಯಾಟಿಡೆ ಅನ್ನೋದನ್ನು ಬರಿಬೇಕು. ಹೊಮಿನಿಡೆ, ಹೈಲೋ ಬ್ಯಾಟಿಡೆ. ನೆಕ್ಸ್ಟು 2 ಅಂಕದ 5ನೇ ಪ್ರಶ್ನೆ, ಯಾವ 2 ಪ್ರಾಣಿಗಳನ್ನು ಮಾನವನ ಹತ್ತಿರದ ಸಂಬಂಧಿಗಳೆಂದು ಪರಿಗಣಿಸಲಾಗಿದೆ ಅಂತ ಕೇಳಿದರೆ ಇದಕ್ಕೆ ಉತ್ತರ ಚಿಂಪಾಂಜಿ, ಬೊನಾಬೋ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಯಾವಾಗಲೂ ಕೂಡ ರಿಪೀಟ್ ಆಗ್ತಾ ಇರುತ್ತೆ. ಚಿಂಪಾಂಜಿ, ಬೊನಾಬೋ ಅನ್ನೋದನ್ನು ಬರೀರಿ. ಹಾಗೂ 2 ಅಂಕದ ಕೊನೆ ಪ್ರಶ್ನೆಯಲ್ಲಿ ಕೇಳಿರುವಂಥದ್ದು ಏನು ಅಂತ ಹೇಳಿದ್ರೆ ಮಾನವನ ಉಗಮದ ಸ್ಥಳದ ಬಗ್ಗೆ ಇರುವ 2 ಸಿದ್ಧಾಂತಗಳು ಯಾವುವು? ಮಾನವನ ಉಗಮದ ಸ್ಥಳದ ಬಗ್ಗೆ ಇರುವಂತಹ 2 ಸಿದ್ಧಾಂತಗಳು ಯಾವುವು ಅಂತ ಕೇಳಿದರೆ ಆಫ್ರಿಕಾ ಉಗಮ ಸಿದ್ಧಾಂತ ಅಥವಾ ಸ್ಥಳಾಂತರ ಸಿದ್ಧಾಂತ ಅಂತ ಕರಿತೀವಿ. ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತ ಅನ್ನೋದನ್ನು ಬರಿಬೇಕು. ಈ ಒಂದು ಅಧ್ಯಾಯದಲ್ಲಿ ಬಹುಮುಖ್ಯವಾಗಿ ನೀವು ನೋಡ್ಕೊಳ್ಳೇಬೇಕಾಗಿರುವಂಥ ಪ್ರಶ್ನೆ, ಮಾನವನ ವಿಕಸನಕ್ಕೆ ಕಾರಣವಾದ ಪ್ರಮುಖ ಅಂಶಗಳನ್ನು ವಿವರಿಸಿ ಅಂತ ಏನಿದೆ, ಈ ಒಂದು ಪ್ರಶ್ನೆಯನ್ನು ನೀವು ನೋಡ್ಕೊಳ್ಬೇಕು. 10 ಅಂಕದ ಪ್ರಶ್ನೆಯಾಗಿರೋದ್ರಿಂದ ಮಾನವನ ವಿಕಸನಕ್ಕೆ ಸಂಬಂಧಪಟ್ಟಾಗೆ ಒಂದು ಚಿಕ್ಕದಾಗಿ ಪೀಠಿಕೆಯನ್ನು ಬರ್ಕೊಂಡು ಈ ವಿಕಸನಕ್ಕೆ ಕಾರಣವಾದ ಅಂಶಗಳು ಏನಿದೆ ಇದನ್ನು ಪಾಯಿಂಟ್ ಬರ್ಕೊಂಡು ವಿವರಣೆ ಸಹಿತ ನೀವು ಬರೆದ್ರೆ ನಿಮಗೆ 10 ಅಂಕಗಳು ಸಿಗುತ್ತೆ ಮಕ್ಕಳೇ, ಓಕೆನಾ? ಸೊ ಈ ಒಂದು ಪ್ರಶ್ನೆ ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯವಾಗಿರುತ್ತೆ. ನಿಮಗೆ 10 ಅಂಕದ ಪ್ರಶ್ನೆ ಶುರುವಾಗೋದೇ ಮಾನವನ ವಿಕಸನದ ಕತೆ ಏನಿದೆ ಈ ಅಧ್ಯಾಯದ ಮೂಲಕ. ಹಾಗಾಗಿ ಈ ಅಧ್ಯಾಯದಲ್ಲಿ ಬರುವಂತಹ 10 ಅಂಕದ ಇದು ಒಂದೇ ಪ್ರಶ್ನೆ, ಈ ಪ್ರಶ್ನೆಯನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಸದ್ಯಕ್ಕೆ ನಾನು ನನ್ನ ಸ್ಟೂಡೆಂಟಿಗೆ ಬರ್ಸಿರುವಂತಹ ಆನ್ಸರ್ ಏನಿದೆ ಅದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಏನಿದೆ ಆನ್ಸರು, ಆ ಆನ್ಸರ್ನ ನೀವು ಓದ್ಕೊಳ್ಬಹುದು. ಓದ್ಕೊಳ್ಳುವಾಗ ಇಲ್ಲಿರುವಂತಹ ಪಾಯಿಂಟ್ಗಳೇನಿದೆ ಈ ಪಾಯಿಂಟ್ಗಳನ್ನ ನೀವು ಕವರ್ ಮಾಡಲೇಬೇಕು.
ಓಕೆನಾ. ನೆಕ್ಸ್ಟ್ ವಿಡಿಯೋದಲ್ಲಿ, ಮುಂದಿನ ವಿಡಿಯೋದಲ್ಲಿ ಪ್ರಾಚೀನ ನಾಗರಿಕತೆಗಳ ಇತಿಹಾಸ ಏನಿದೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ ಅಥವಾ ಈ ವರ್ಷ ಕ್ವಶನ್ ಬ್ಯಾಂಕಲ್ಲಿ ಏನೇನು ಪ್ರಶ್ನೆಗಳನ್ನ ಕವರ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಪ್ರಾಚೀನ ನಾಗರಿಕತೆಗಳ ಇತಿಹಾಸ ಏನಿದೆ ಇದರಲ್ಲಿ ನಿಮಗೆ ಈಜಿಪ್ಟ್ ನಾಗರಿಕತೆ, ಚೀನಾ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಮೂರೂ ನಾಗರಿಕತೆಗಳನ್ನು ಸಪ್ರೇಟಾಗಿ ಅದ್ರ ಬಗ್ಗೆ ಯಾವ್ಯಾವ ರೀತಿ ಕ್ವಶನ್ಸ್ಗಳು ಬರುತ್ತೆ ಅನ್ನೋದನ್ನು ಇಲ್ಲಿ ಹೈಲೈಟ್ ಮಾಡಿದ್ದಾರೆ. ಸೊ ಅದು ನಾಗರಿಕತೆಗಳು ಹೇಗೆ ಬರುತ್ತೆ, ಯಾವ ರೀತಿ ಪ್ರಶ್ನೆಗಳಿದೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ. ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಥ್ಯಾಂಕ್ ಯು.